ನಮಸ್ಕಾರ. ಮಾಲಿನೀಸ್ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಮಾವಿನಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇಡಬೇಕು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪನೇ ಮೆಂತ್ಯ, ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಾಕಬೇಕು ಹಿಂಗನ್ನು. ಇದು 3 ಮೀಡಿಯಮ್ ಸೈಜು ಮಾವಿನಕಾಯಿನ ನಾನು ತುರಿದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ತೊಕ್ಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಉದುರಿದ್ರೆ ಅನ್ನಕ್ಕೆ ತುಪ್ಪ ಅಥವಾ ಎಣ್ಣೆ ಅಭ್ಯಾಸ ಇರೋರು ಎಣ್ಣೆ ಹಾಕ್ಕೋಬೋದು. ಆಮೇಲೆ ಇಡ್ಲಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಕೂಡಿಸ್ಬೇಕು. ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕೂಡಿಸ್ಬೇಕು. ಉಂಡೆ ಥರ ಆಗಬೇಕು. ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಹಸಿಮೆಣಸಿನ ಪುಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಫ್ರಿಜ್ ಹೊರಗಡೆನೂ ಇಟ್ಕೋಬೋದು. ಫ್ರಿಜ್ ಒಳಗಡೆ ಇಟ್ಟರಂತೂ ತಿಂಗ್ಳುಗಟ್ಟಲೆ ಬರುತ್ತೆ. ಒಂದು ಟೇಬಲ್ ಸ್ಪೂನಷ್ಟು ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಚೆನ್ನಾಗಿ ನೀರಿನಂಶ ಹೋಗುವಷ್ಟು ಇದನ್ನು ಕೂಡಿಸ್ತಾ ಇರಬೇಕು. ನೋಡಿ ಆಗಿದೆ. ಎಣ್ಣೆ ಹೀಗೆ ಬಿಟ್ಕೊಂಡು ಬರ್ತಾ ಇದೆ, ಕಾಣಿಸ್ತಿದೆಯಾ? ನೋಡಿ ಎಣ್ಣೆ ಹೀಗೆ ಬಿಟ್ಕೊಂಡು ಬರಬೇಕು. ಈಗ ಉಂಡೆಯಾಗಿ ಬರಬೇಕು. ಆವಾಗ ಅದರದ್ದು ಮಾಯಿಶ್ಚರ್ ಅಂಶ ಎಲ್ಲ ಹೋಗಿರುತ್ತೆ. ಆವಾಗ ಸ್ಟೋರ್ ಮಾಡ್ಕೋಬೋದು. ರೆಡಿಯಾಗಿದೆ. ಇದು ಸ್ವಲ್ಪ ಆರಿದ ಮೇಲೆ ಗಾಜಿನ ಶೀಶೆಗೆ ತುಂಬಿಟ್ಬಿಟ್ಟು ತೋರಿಸ್ತೀನಿ.
ನೋಡಿ, ಈ ಬಾಟ್ಲಲ್ಲಿ ಫುಲ್ ಆಗಿದೆ ತೊಕ್ಕು. ಫೀಡ್ಬ್ಯಾಕ್ ಕೊಡಿ ನೀವು ಮಾಡಿಕೊಂಡು. ಇದು ಈಗ ಮನೇಲೇ ಮಾಡಿರೋ ಹಚ್ಚಿಮೆಣಸಿನ ಪುಡಿ, ಗುಂಟೂರು ಬ್ಯಾಡಗಿ ಅರ್ಧ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಧನಿಯಾ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ನಾನು ನಮ್ಮನೆ ಅವಶ್ಯಕತೆ ತಕ್ಕಂಗೆ ನಾನು ಮನೇಲೇ ಮಾಡ್ಕೋತೀನಿ. ಮೆಣಸಿನ ಪುಡಿ ಹುರಿತಾ ಒಂದು ಟಿಪ್ಸ್ ಹೇಳ್ತೀನಿ. ಉಪ್ಪು ಹಾಕ್ಕೊಂಡು ಹುರಿದ್ಬಿಟ್ಟು ಆ ಉಪ್ಪು ಜೊತೆಲೇ ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ಘಾಟು ಆಗಲ್ಲ, ತುಂಬ ದಿವಸ ಸ್ಟೋರ್ ಮಾಡ್ಕೋಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.